ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡೆ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತಿರೋ ಹಂಗೆ, ನಿಮ್ಮ ಒಂದು ಇಮೇಲ್ ಐ ಡಿಗೆ ನೀವು ಒಂದು ನಂಬರ್ನ ಲಿಂಕ್ ಕೊಟ್ಟಿರ್ತೀರಿ. ಸೊ ಫ್ರೆಂಡ್ಸ್, ಆ ಒಂದು ನಂಬರ್ ಲಿಂಕ್ ಕೊಟ್ಟಿರೋಂಥ ನಂಬರ್ನ ನಾವು ಯಾವ ಥರ ಚೇಂಜ್ ಮಾಡೋದು, ಬೇರೆ ಒಂದು ನಂಬರ್ನ ಯಾವ ಥರ ಹಾಕೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನು ವಿತ್ ಪ್ರಾಕ್ಟಿಕಲ್ ಆಗಿ. ಸೊ ಫ್ರೆಂಡ್ಸ್, ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ಯೂಸ್ಫುಲ್ ಆಗೈತಿ. ನೀವೇನಾರ ಚಾನಲ್ನ ಇನ್ನೊಬ್ಬರ ಹೆಸರಲ್ಲಿ ನೀವು ಟ್ರಾನ್ಸ್ಫರ್ ಮಾಡೋರಾಗಿದ್ದೀರಪ್ಪ ಅಂದ್ರೆ, ಅಥವಾ ನಿಮ್ಮ ಒಂದು ಗೂಗಲ್ ಅಕೌಂಟ್ನ ಬೇರೆ ಒಂದು ನಂಬರಿಗೆ ಲಿಂಕ್ ಕೊಡೋರಾಗಿದ್ದೀರಪ್ಪ ಅಂದ್ರೆ, ಈ ಒಂದು ವಿಡಿಯೋ ನಿಮ್ಗೆ ಭಾಳ ಯೂಸ್ಫುಲ್ ಆಗೈತಿ. ವಿಡಿಯೋನ ಪೇಷನ್ಸಿಂದ ಪೂರ್ತಿಯಾಗಿ ನೋಡಿರಿ. ವಿಡಿಯೋನ 10/10 ಸೆಕೆಂಡ ನೀವು ಸ್ಕಿಪ್ ಮಾಡ್ಕೊತ ಹೋಗಬೇಡ್ರಿ, ನಿಮ್ಮ ವಿಡಿಯೋ ಅರ್ಥ ಆಗೋದಿಲ್ಲ. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನ್ ಆಗಿ ಟ್ರಸ್ಟ್ಫುಲ್ ಆಗಿರ್ತಾವೆ, ಅಷ್ಟೂ ನೀವು ನಂಬೋದು. ಸೊ ಫ್ರೆಂಡ್ಸ್, ಯಾವ ಥರ ಫೇಕ್ ಇರೋಂಗಿಲ್ಲ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನೀವು ಪ್ಲೇಸ್ಟೋರಾರ ಓಪನ್ ಮಾಡಿರಿ, ಇಲ್ಲಾಂದ್ರೆ ನಿಮ್ಮ ಒಂದು ಜಿಮೇಲಾರ ಓಪನ್ ಮಾಡಿರಿ. ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ನೋಡ್ಬೋದು, ನಿಮ್ಮ ಒಂದು ಐಕಾನ್ ಕಾಣ್ತೈತಿ ಮ್ಯಾಲೆ, ನಿಮ್ದು ಒಂದು ಐಕಾನ್ ಕಾಣ್ತೈತಿ. ಆ ಒಂದು ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ಅಲ್ಲಿ ನೀವು ಏನು ಮಾಡೋಂಥ ಅವಶ್ಯಕತೆ ಇಲ್ಲ, ಸಿಂಪಲ್ಲಾಗಿ ಇಲ್ಲಿ ಗೂಗಲ್ ಅಕೌಂಟ್ ಅಂತ ಕೊಟ್ಟಿರ್ತಾನೆ. ಒಂದು ಆಯತಾಕಾರದಾಗ ಒಂದು ಲೈನಪ್ ಕೊಟ್ಟು ಒಂದು ಗೂಗಲ್ ಅಕೌಂಟ್ ಅಂತ ಕೊಟ್ಟಿರ್ತಾನೆ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡ್ಬೇಕು. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿರ್ತಾನೆ, ಮತ್ತು ಇಲ್ಲಿ ಡಾಟಾ ಇನ್ಫಾರ್ಮೇಷನ್ ಅಂತ ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್, ಇದ್ರೊಳಗೆ ನೀವು ಮಾಡುವಂಥ ಅವಶ್ಯಕತೆ ಏನಪ್ಪ ಅಂದ್ರೆ ಪರ್ಸನಲ್ ಇನ್ಫಾರ್ಮೇಷನ್ನ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ನೀವು ಮಾಡುವಂಥ ಆಪ್ಷನ್ ಏನಪ್ಪ ಅದ್ರಾಗ ಹೋಮ್, ಪರ್ಸನಲ್ ಇನ್ಫಾರ್ಮೇಷನ್, ಡಾಟಾ ಏನು ಪ್ರೈವಸಿ, ಸೆಕ್ಯೂರಿಟಿ, ಪೀಪಲ್ ಆ್ಯಂಡ್ ಶೇರಿಂಗ್, ಈ ಥರ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನ ಕೊಟ್ಟಿರ್ತಾನೆ. ಇಲ್ಲಿ ನೀವು ನೋಡ್ಕೋಬೋದು, ಅವೆಲ್ಲ ನಿಮ್ಗೆ ಕಾಣ್ತಾವೆ. ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು. ಅಲ್ಲಿ ನೀವು ಕ್ಲಿಕ್ ಮಾಡಿ ಕೆಳಗೆ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ ಮೇಲೆ ಸೊ ಫ್ರೆಂಡ್ಸ್, ಈ ಒಂದು ಇಮೇಲ್ ಐ ಡಿ, ಯಾವ ಒಂದು ಇಮೇಲ್ ಐ ಡಿನ ನೀವು ಚೇಂಜ್ ಮಾಡ್ಕೊತೀರ ಅನ್ಕೊಂಡಿರ್ತಿರ್ಲಿ, ಆ ಒಂದು ಇಮೇಲ್ ಐ ಡಿದು ನಂಬರ್ ಇಲ್ಲಿ ಇರ್ತೈತೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಅದನ್ನು ಹೇಳಿಲ್ಲ ನಾ ಸ್ಟಾರ್ಟಿಂಗ್, ಒಂದು ಐಕಾನ್ ಕಾಣ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಿ ಇಲ್ಲೇ ಅದ ಒಂದು ಐಕಾನ್ನ ನೀವು ಅಲ್ಲಿ ಯಾವ ಒಂದು ಇಮೇಲ್ ಐ ಡಿನ ಚೇಂಜ್ ಮಾಡ್ಕೊತೀರ ಅನ್ಕೊಂಡಿರ್ತಿರ್ಲಿ, ಆ ಒಂದು ಇಮೇಲ್ ಐ ಡಿನ ಅಲ್ಲಿ ಇಟ್ಕೊಂಡ್ಬಿಟ್ಟು ಅದ್ರ ಕೆಳಗೆ ಬರುವಂಥ ಗೂಗಲ್ ಅಕೌಂಟ್ನ ನೀವು ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡ್ಕೊಂಡು ಕೇಸಿಂದ ಅಲ್ಲಿ ಕೆಳಗೆ ಪರ್ಸನಲ್ ಇನ್ಫಾರ್ಮೇಷನ್ ತೆಗೆ ಬರ್ರಿ. ಅಲ್ಲಿ ಬಂದುಬಿಟ್ಟು ಇಲ್ಲಿ ಫೋನ್ ನಂಬರ್ ಕೊಟ್ಟಿರ್ತಾನೆ. ನೀವು ಯಾವುದೋ ಒಂದು ಇಮೇಲ್ ಐ ಡಿ ಫೋನ್ ನಂಬರ್ ಲಿಂಕ್ ಇರತ್ತೆ, ಆ ಒಂದು ಇಮೇಲ್ ಐ ಡಿನ ಇಲ್ಲಿ ತೋರಿಸ್ತೈತೆ. ಅದು ಆ ಒಂದು ಇಮೇಲ್ ಐ ಡಿನಲ್ಲಿ ತೋರಿಸ್ಬಿಟ್ಟು ಇಲ್ಲಿ ನೋಡ್ಕೋಬೋದು. ಸೊ ಫ್ರೆಂಡ್ಸ್, ಆ ಒಂದು ಇಮೇಲ್ ಐ ಡಿ ನಂಬರ್ ಇಲ್ಲಿ ತೋರ್ಸತೈತಿ, ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಚೇಂಜ್ ಯಾವ ಥರ ಮಾಡ್ಕೋದಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಸಿಂಪಲ್ಲಾಗಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡೋಣ, ಇಲ್ಲಿ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಎಡಿಟ್ ಅಂತ ಬರ್ತೈತಿ, ಡಿಲ್ಟ್ ಅಂತೇಳಿ ಬರ್ತೈತಿ. ಸೊ ಫ್ರೆಂಡ್ಸ್, ಇಲ್ಲಿ ಡಿಲ್ಟ್ ಮಾಡ್ಕೊಂಬಿಟ್ಟು ನಂಬರ್ನ ಕೇಳ್ತಾರೋ ನಂಬರ್ನ ನೀವು ಹಾಕ್ಕೊಂಬಿಟ್ಟು ಆರಾಮಾಗಿ ಚೇಂಜ್ ಮಾಡ್ಕೋಬೋದು. ನಂಬರ್ ಹಾಕಿದ ಮೇಲೆ OTP ಬರ್ತೈತಿ, OTPನ ನೀವು ಎಂಟರ್ ಮಾಡಬೇಕು, ಅವಾಗ ಅದು ವೆರಿಫೈ ಆಕೈತಿ. ಸೊ ಫ್ರೆಂಡ್ಸ್, ಈ ಥರ ನೀವು ಬೇರೆ ಬೇರೆ ನಂಬರ್ಗಳನ್ನ ನೀವು ಚೇಂಜ್ ಮಾಡ್ಕೋಬೋದು, ಏನೂ ಕೂಡ ತೊಂದರೆ ಆಗೋದಿಲ್ಲ. ಅವರ ಒಂದು ನಂಬರ್ಗೆ ರಿಜಿಸ್ಟರ್ ಆತಪ್ಪ ಅಂದ್ರೆ ಸೊ ಫ್ರೆಂಡ್ಸ್, ಕಂಪ್ಲೀಟಾಗಿ ಎಲ್ಲನೂ ಆ ಒಂದು ನಂಬರ್ ಮುಖಾಂತರ ಏನೋ ಡೀಟೇಲ್ಸ್ ಇದ್ದರೂ ಎಲ್ಲನೂ ಅಲ್ಲೇ ಬರ್ತೈತಿ. OTP ಬರೋದಾಗಿರ್ಬೋದು, ಎಲ್ಲನೂ ಕೂಡ ಅಲ್ಲೇ ಬರ್ತೈತಿ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಇಂಥದ್ದು ಬೆಸ್ಟ್ ಟ್ರಿಕ್ ಆ್ಯಂಡ್ ಟಿಪ್ಸ್ಗಳು ಏನಾದ್ರು ಬೇಕಾದ್ರೆ ವಿಡಿಯೋಗಳು ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತಾನೋ. ಅಲ್ಲಿವರೆಗೂ ಟಾಟಾ.